ಕೆಂಚಿಗೆ ಇವಾಗ ನಮ್ಮಮ್ಮ ಮೆಹಂದಿ ಹಾಕ್ತಾವ್ರೆ ನೋಡಿ. ಫುಲ್ ಕಲರ್ ಕೆಂಚಿಗೆ ಬರ್ತಾ, ಫೇಸ್ ಮಾತ್ರ ಬೇರೆ ಕಲರು, ಬಾಡಿ ಎಲ್ಲ ಒಂದು ಕಲರ್ ಆಗ್ಬಿಟ್ಟೈತೆ. ಆಂಜನೇಯ ಸ್ವಾಮಿಗೆ ಕೈ ಮುಕ್ಕೊಳ್ಳಿ. ಅಮ್ಮ ನೋಡಿ ನಂಗೆ ದೃಷ್ಟಿ ತೆಗಿಯಕ್ಕೆ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಲಾಗಲ್ಲಿ ಏನಂತ ಅಂದ್ರೆ ನಮ್ಮ ಮನೆ ಹಿಂದೆಗಡೆ ಮೆಹಂದಿ ಗಿಡ ಐತೆ. ಆ ಮೆಹಂದಿ ಗಿಡದಲ್ಲಿ ನಮ್ಮಮ್ಮ ಒಂದು ಬೋಸಿ ಮೆಹಂದಿ ಸೊಪ್ಪನ್ನ ರುಬ್ಬಿ ರೆಡಿ ಮಾಡವ್ರೆ. ಯಾಕೆ ಅಂತಂದರೆ ಭೀಮನ್ಗೆ ಹಾಕೋಕ್ಕೆ. ಅದು ಅವನಿಗೆ ಗೊತ್ತಿಲ್ಲ. ಭೀಮನ್ಗೆ ಇವಾಗ ಮೆಹಂದಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಸೋಣ ಬನ್ನಿ. ಒಂದು ಬೋಸಿ ಮೆಹಂದಿ ಐತೆ ಭೀಮನ್ಗೆ. ಇವಾಗ ಭೀಮ ತಿನ್ನೋಕ್ಕೆ ಅನ್ಕೊಬಿಟ್ಟವನೆ. ಇವಾಗ ನಮ್ಮಮ್ಮ ಮೆಹಂದಿ ಹಾಕ್ತಾವ್ರೆ, ಹಾಕ್ಸ್ಕೋಬೇಕಲ್ಲ ಅವನು. ಮಕ್ಕದ ಹತ್ರ ಹಾಕ್ಬಿಡ ಕಣೆ, ತಿನ್ಕೊಬಿಡ್ತಾನೆ ಕಣೆ. ಕವರ್ ಹಾಕ್ಬಿಡ್ಬೇಕಿತ್ತು ಇತ್ತಲ್ಲ ಒಂದು. ಅಷ್ಟೊಂದೇನು ಹಾಕ್ಬಿಡ, ಲೈಟಾಗಿ ಹಾಕು, ಲೈಟಾಗಿ ಹಾಕು. ವಿಡಿಯೋ ಮಾಡೋಕ್ಕೆ ಬಿಡ್ಲಿಲ್ಲ, ಫುಲ್ಲು ಅದ್ರ ಹಾಕ್ಬಿಟ್ಟು ಹಾಕ್ಸ್ಕೊಳ್ದೆ. ಹಂಗೋ ಹಿಂಗೋ ಹಾಕಿದೀವಿ ನೋಡಿ. ಫುಲ್ ಮೆಹಂದಿ ಸಾಕೊಂಡ್ಬಿಡೇಮ್ಮ. ಇಲ್ಲಿ ಒದ್ರತ ಬಿದ್ದವನೆ, ಬಟ್ಟೆಗೆಲ್ಲ ಆಯ್ತದೆ. ನಾವು ನಮ್ಮ ಮನೆ ಹಿಂದೆ ಬೆಳೆದಿರೋ ಮೆಹಂದಿ ಇದು. ತಂಪಾಗುತ್ತೆ ಮತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ರೆ ಕಲರು ಬರ್ತಾನೆ ಅಂದ್ಬಿಟ್ಟು ಹಾಕಿರೋದು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಅವ್ನಿಗೆ ಹಾಕಷ್ಟರಲ್ಲಿ ಇಡೀ ಮನೆಗೆ ಮಾಡಾಕ್ಬಿಟ್ಟ ಮೆಹಂದಿನ. ಇಲ್ಲಿ ನೆಲ ಹಿಂದೆ ಹಿಡ್ದು ಎಲ್ಲ ಕಡೆ ಹರ್ಚಾಡಾಕ್ಬಿಟ್ಟ. ಇಲ್ಲಿ ಆಮೇಲೆ ಗೋರ್ಬಿಟ್ಟು ಇನ್ನೊಂದು ಸುಸಿ ಹಾಕ್ಬಿಡ, ಕ್ಲೀನ್ ಮಾಡ್ಬಿಡು. ಹೇಳ್ತೀನಿ, ಮೆಹಂದಿ ಕ್ಲೀನ್ ಮಾಡ್ಬಿಡು. ಮುಂದೆಗಡೆ ಮಾಸ್ಕ್ ಹಾಕ್ಬಿಟ್ಟಿದ್ದೀನಿ, ತಿನ್ಬಿಡ್ತಾನೆ ಮೆಹಂದಿನ ಅಂತ. ಮಾಸ್ಕ್ ಹಾಕ್ತಾ ಇದ್ದಾಗ ಹಾಕ್ಸ್ಕೊತಾನೆ ಇರಲಿಲ್ಲ, ಅದಕ್ಕೆ ಮಾಸ್ಕ್ ಹಾಕ್ಬಿಟ್ಟೆ. ಭೀಮು ನೀಚೆ ವಾಕಿಂಗ್ ಕರ್ಕೊಬಂದಿದ್ದೀನಿ. ಬಿಸಿಲಿಗೆ ಬಿಟ್ರೆ ಒಂದು ಸ್ವಲ್ಪ ಬೇಗ ಆರುತ್ತೆ ಅಂತ. ಅದು ಕ್ಯಾಪ್ ತೆಗೆದುಬಿಟ್ರೆ ನೆಕ್ಕೋಬಿಡ್ತಾನೆ ಬಾಯ್ಲಿ, ಅದಕ್ಕೆ ಹಾಕಿದ್ದೀನಿ ಕ್ಯಾಪ್. ಬಿಸಿಲಲ್ಲಿ ಇಟ್ಕೊತೀನಿ ರೀ, ಆರ್ಬಿಡುತ್ತೆ ಬೇಗ. ಕಲರ್ ಚೇಂಜ್ ಆಗಲಿ ಮತ್ತು ತಂಪಾಗುತ್ತೆ ಅವನಿಗೂ ಅಂದ್ಬಿಟ್ಟು ಹಾಕಿರೋದು ಮೆಹಂದಿ. ಬೈಲಿ ಈ ಮಹಾರಾಜು ಇಲ್ಲಿ. ಅವನಿಗೆ ಮೈಯಲ್ಲಿ ಏನಾದರೂ ಹುಳ ಇದ್ದರೆ ಮತ್ತು ಕೆರೆತ ಇದ್ರೂ ಕೂಡ ಹೋಗುತ್ತೆ ಈ ಥರ ಮೆಹಂದಿ ಹಾಕಿದ್ರೆ. ಆದರೆ ನ್ಯಾಚುರಲ್ ಮೆಹಂದಿ ಹಾಕಬೇಕು. ಇದು ನಮ್ಮ ಮನೆಯಿಂದ ಬೆಳೆದಿರೋದು, ಇದು ಪೌಡ್ರ್ ತಂದು ಹಾಕಿಲ್ಲ. ಇರೋ ತೊಳೆದ್ಬಿಡ್ತೀವಿ ಸ್ವಲ್ಪ ಹೊತ್ತು. ನೋಡಿ ಫುಲ್ಲು ಕಲರ್ ಕೆಂಚಿಗೆ ಬರ್ತಾ, ಕಲರ್ ನೋಡಿ ಫುಲ್ಲು ಕೆಂಚಿಗೆ ಆಗ್ತೈತೆ. ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಕೆಂಚು ಭೀಮ ಆಗ್ಬಿಡ್ತಾನೆ. ಕೆಂಚು ಭೀಮ ಪಾಪ ಅನಿಸ್ತೈತೆ ಭೀಮನ್ ನೋಡ್ತಿದ್ರೆ. ಸಾಕು, ಎಷ್ಟಾಗಿರುತ್ತೆ ಅಷ್ಟು ಬರಲಿ ಕಲರು. ಸ್ನಾನ ಮಾಡಿಸ್ಬಿಡ್ತೀವಿ ಕರ್ಕೊಬಿಟ್ಟು. ನೀರು ಹಾಕಿದ್ವಿ, ಇವಾಗ ಸಾಂಪಾಕಿ ತೊಳಿಬೇಕು ಭೀಮನ್ನ. ಮೊಖನೇ ಒಂದು ಕಲರು, ಫುಲ್ ಬಾಡಿನೇ ಒಂದು ಕಲರ್ ಆಗ್ಬಿಟ್ಟೈತೆ ಪಾಪ. ಇರ ಭೀಮಂದು ಕೂದಲು ಬಾಚ್ತಾ ಇದ್ದೀನಿ ನೋಡಿ, ಹೆಂಗಾಗ್ಬಿಟ್ಟು ಒಂದು ಕಲರು. ಫುಲ್ ಮೆಹಂದಿ ಹಿಂದೆ ಎಲ್ಲ, ಫೇಸ್ ಮಾತ್ರ ಬೇರೆ ಕಲರು, ಬಾಡಿ ಎಲ್ಲ ಒಂದು ಕಲರ್ ಆಗ್ಬಿಟ್ಟೈತೆ. ಆರಿದ್ಮೇಲೆ ಇನ್ನೂ ಕಲರ್ ಬರುತ್ತೆ ಅನಿಸುತ್ತೆ. ತಲೆ ಬಾಚ್ತೀನಿ ರೀ ಅವನಿಗೆ. ಭೀಮ ಇಲ್ಲಿ. ಭೀಮಂದು ಕಲರೇ ಚೇಂಜ್ ಆಗ್ಬಿಟ್ಟೈತೆ ನೋಡಿ, ಮೆಹಂದಿ ಹಾಕ್ಬಿಟ್ಟು ಫುಲ್ಲು ಕಲರ್ ಚೇಂಜ್ ಕಾಣ್ತಾವ್ ನೋಡಿ. ಇವಾಗ ಕೆಂಚಿಗೆ ಭೀಮಂದು ಸ್ನಾನ ಆಗಿ ಕೂದಲೆಲ್ಲ ಬಾಚಾಯ್ತು. ಹೆಂಗೆ ಕಾಣ್ತಾವ್ ನೋಡಿ, ಯಾವ ಕಲರ್ ಆಗ್ಬಿಟ್ಟವನು ಪಾಪ. ಅವನಿಗೆ ಗೊತ್ತಿಲ್ಲ ನನಗೆ ಈ ಥರ ಕಲರ್ ಚೇಂಜ್ ಮಾಡೋರೆ ಅಂತ. ಅವ್ನ ಪಾಡ್ಗೆ ಅವ್ನು ಖುಷಿಯಾಗಿದ್ದಾನೆ. ಮಿರರಲ್ಲಿ ತೋರಿಸೋಣ ಬನ್ನಿ. ಭೀಮನ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡೋಷ್ಟರಲ್ಲಿ ನಮಗೆ ಸುಸ್ತಾಗೋಯ್ತು. ಒಳ್ಳೆ ಸಿಂಹ ಕಣ್ಣಲ್ಲಿ ಕಾಣ್ತಾವನೆ. ಈಗ ಹೆಂಗೆ ಕಾಣ್ತಾವನೆ ಇವ? ಮಕ್ಕಕ್ಕೆ ಹಾಕ್ಬೇಕಿತ್ತು, ಇನ್ನೂ ಇತ್ತು. ಮಕ್ಕಕ್ಕೆ ಹಾಕಿದ್ರು ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದ. ನೆಕ್ಸ್ಟ್ ಟೈಮು ಇಲ್ಲ ನಾಳೆ ಒಂದು ಸ್ವಲ್ಪ ಫೇಸ್ಗೆ ಹಾಕ್ಬಿಡ್ಬೇಕು. ಬಾಡಿನೇ ಒಂದು ಕಲರು, ಫೇಸೇ ಒಂದು ಕಲರ್ ಕಾಣಿಸ್ತಾವನೀಗ. ಬಟ್ ಈ ಕಲರ್ ಚೆನ್ನಾಗೈತೆ, ಒಂಥರ ಸಿಂಹ ಕಂಡಂಗೆ ಕಾಣ್ತಾನೆ. ನಾವು ಇಲ್ಲ ಈ ಥರ ಇಷ್ಟು ಕೆಂಚ್ಗಿರಲ್ಲ, ಈ ಕಲರ್ ಬ್ರೌನಿಶ್ ಆಗಿರ್ತಾನೆ ಅಂದ್ಬಿಟ್ಟು ತಂದಿದ್ದು. ವೈಟ್ಗೆ ಆಗ್ಬಿಟ್ಟ ಬೆಳೀತಾ. ಗೈಸ್, ಇವತ್ತು ಸ್ವಲ್ಪ ಮೇನ್ ಚಾನಲ್ ವೀಡಿಯೋಗಳದ್ದು ರೀಲ್ ಕಟ್ ಮಾಡ್ತಿದ್ದೆ, ಎಡಿಟ್ ಮಾಡ್ತಾ ಇದ್ದೀನಿ ಪ್ರೀಮಿಯರ್ ಪ್ರೋ ಅಲ್ಲಿ. ಇದೊಂದು 1 hour ಆಗುತ್ತೆ. ನಾನು ಒಟ್ಟಿಗೆ ಎಲ್ಲ ರೀಲ್ಗಳನ್ನೂ ಎಡಿಟ್ ಮಾಡ್ಬಿಡ್ತೀನಿ, ಒಂದು 6-7 ರೀಲ್ಗಳನ್ನ. ಅದಕ್ಕೆ 1 hour ಆಗುತ್ತೆ ಅಂದ್ಕೊಳ್ಳಿ ಎಲ್ಲ ರೀಲ್ಗಳು ಕಟ್ ಮಾಡೋಷ್ಟರಲ್ಲಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ನಮ್ಮ ಗಾಡಿ ಎತ್ಕೊಂಡು
ಚನ್ನಪಟ್ಟಣ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಐತೆ, ಮನೆಯಿಂದ ಹೊರಡ್ತಿದ್ದೀನಿ ಇವಾಗ. ಇದು ನೋಡಿ ಭೀಮ ಮನೆಯಲ್ಲಿ, ಭೀಮನ್ ಬಾಯ್ ಮಾಡ್ಬಿಡೋಣ. ಬಾಯ್ ಬಾಯ್ ಭೀಮ ಬಾಯ್. ಗೊತ್ತೇನಿರು ಬನ್ನಿ ಚನ್ನಪಟ್ಟಣ ಹೋಗೋಣ ಈಗ. ಚನ್ನಪಟ್ಟಣ ಎಂಟ್ರಾಗ್ತಿದ್ದಂಗೆ ಲೈಟಾಗಿ ಮಳೆ ಬರ್ತೈತೆ, ಬಿಸಿಲು ಐತೆ, ಒಂಚೂರು ಮಳೆನೂ ಬರ್ತೈತೆ. ಸೈಡ್ಗೆ ಹಾಕ್ತೆ ಗಾಡಿ, ನಾವು ಮಳೆ ನಿಲ್ತು, ಬಿಸಿಲು ಮಳೆ ಅನಿಸುತ್ತೆ, ಒಂದು ಸ್ವಲ್ಪ ಹೋಯ್ತಾಯ್ತು ಅಷ್ಟೇ. ಹೊಡ್ಬೋಣ ಬನ್ನಿ. ಜೋರಾಗೋಯ್ತು ಗೈಸ್ ಮಳೆ, ಸೈಡ್ಗೆ ಹಾಕ್ತೆ ಗಾಡಿ ನೋಡಿ, ಜೋರಾಗಿ ಬರ್ತೈತೆ ಮಳೆ. ಒಂದು ಗಾಡಿ ಸೈಡ್ಗೆ ಹಾಕ್ತೆ. ಗೈಸ್ ನಮ್ಮ ಜಿಮ್ಗೆ ಹೋಗ್ಬೇಕಾದ್ರೆ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹೆಂಗಿರುತ್ತೆ ಬ್ರೋ ವಿಡಿಯೋಗಳು? ತುಂಬಾ ಚೆನ್ನಾಗಿ ಮಾಡ್ತಾರೆ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡ್ತೀರಾ? ಎರಡು ಚಾನಲ್ ನೋಡ್ತೀರಾ? 2 ಚಾನಲ್ ಡೈಲಿ ವ್ಲಾಗ್ಸ್ ಮಾಡ್ತಿದ್ದಾರೆ, ಅದನ್ನು ಥ್ಯಾಂಕ್ ಯು ಬ್ರೋ. ಪ್ರತಿದಿನ ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು. ಇಲ್ಲ ಬ್ರೋ, ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು ಬ್ರೋ. ಥ್ಯಾಂಕ್ ಯು ಬ್ರೋ. ಇವತ್ತಂತೂ ಮಳೆ ಬರುತ್ತೆ ನಿಲ್ಲುತ್ತೆ. ಜಿಮ್ಮಿಗೆ ಬಂದೆ ನಾನು. ಬನ್ನಿ ಜಿಮ್ ಒಳಗೆ ಹೋಗೋಣ. ಸೈಲೆಂಟಾಗೈತೆ ಫುಲ್ ಇವತ್ತು ಜಿಮ್. ಗೈಸ್ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ. ಡೆಡ್ ಲಿಫ್ಟ್ ಮಾಡ್ತಿದ್ದಾರೆ ನೋಡಿ ಬ್ರೋ. ಡ್ರೆಸ್ ಚೇಂಜ್ ಮಾಡ್ಕೊಳ್ತೀನಿ ರೀ ಗೈಸ್. ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ, ವರ್ಕೌಟ್ ಮಾಡ್ತಾಯಿದ್ದೀನಿ. ಇವತ್ತು ನಂದು ಬೈಸಿಪ್ಸ್ ಮತ್ತು ಶೋಲ್ಡರ್ ಐತೆ ವರ್ಕೌಟು. ಜಿಮ್ಮು ಆರಾಮಾಗಿ 5 ಗಂಟೆಗೆ ಬಂದಿದ್ದೀನಿ ನಾನು, ಜಿಮ್ಮು ಫ್ರೀ ಆಗೈತೆ, ಆರಾಮಾಗಿ ವರ್ಕೌಟ್ ಮಾಡ್ಬೋದು ಈಗ. ನಾನು ಜಿಮ್ ಮುಗಿಸ್ಕೊಂಡು ಹೊಡ್ತಾ ಇದ್ದೀನಿ, ಬಟ್ಟೆ ಚೇಂಜ್ ಮಾಡಿ ರೆಡಿ ಆದೆ. ಮೋಹನ್ಜಿ ಇವಾಗ ಬಂದು ರೆಡಿ ಆಗ್ತಿದ್ದಾನೆ ನೋಡಿ ವರ್ಕೌಟ್ ಮಾಡೋಕ್ಕೆ. ಮೋಹನ್ಜಿ ಇಷ್ಟೊತ್ತವರೆಗೂ ಮಾತಾಡ್ತಿದ್ದ, ನಾನು ಕ್ಯಾಮ್ರಾ ಆನ್ ಮಾಡಿದಕ್ಕೆ ಸೈಲೆಂಟ್ ಆಗಿಬಿಡ್ತಾನೆ. ನಡೀರಿ ಜಿಮ್ಮಿಂದ ಹೋಗೋಣ ಈಗ. ಜಿಮ್ಮಲ್ಲಿ ಪೂಜೆ ನಡೀತಿದೆ, ಎಲ್ಲರೂ ಆಂಜನೇಯ ಸ್ವಾಮಿಗೆ ಕೈ ಮುಕ್ಕೊಳ್ಳಿ. ಮಾಡಿ ಬ್ರೋ, ಪೂಜೆ ಮಾಡಿ. ಗೈಸ್ ನಾನು ನಮ್ಮ ದೊಡ್ಡಮ್ಮನ ಮನೆ ಹತ್ರ ಬಂದೆ. ಅವತ್ತು ನನ್ನ ಹೆಲ್ಮೆಟ್ ಇಲ್ಲೇ ಬಿಟ್ಬಿಟ್ಟಿದೆ, ಅದಕ್ಕೆ ಹೆಲ್ಮೆಟ್ ಎತ್ಕೊಂಬೋಣ ಅಂತ. ಇಷ್ಟು ನಮ್ಮ ಆಂಟಿ ಮನೆಯಲ್ಲಿ ಹೆಲ್ಮೆಟ್ ಎತ್ಕೊಂಡು ಈಗ ವಾಪಸ್ಸು ನಮ್ಮ ಮನೆಗೆ ಹೋಗೋಣ ಬನ್ನಿ. ಮಳೆ ಬರೋಂಗೈತೆ, ಬೇಗ ಹೊಟ್ಟೋಗೋಣ, ಇಲ್ಲ ಅಂದ್ರೆ ಇರ್ತಿದ್ದೆ ಒಂದು ಸ್ವಲ್ಪ ಹೊತ್ತಿಲ್ಲಿ. ಟೈಮ್ ಆಗಿಬಿಡುತ್ತೆ, ಮಳೆ ಬಂದುಬಿಡುತ್ತೆ. ಈಸ್ ವಾಪಸ್ ಇವಾಗ ಮನೆಗೆ ಬಂದೆ. ಭೀಮನ್ಗೆ ಬಿಸ್ಕೆಟ್ ಹಾಕೋಣ. ಭೀಮ ನೋಡಿ ಹೆಂಗೆ ಕಾಣ್ತಾವನ ಈಗ. ಸುಮ್ಮನಿರಲ್ಲ ಆಯಿತು. ಅಲ್ಲಿ ಉಯ್ ಹೊಡಿತು ಕುಚ್ಚು ಹೆಂಗಾಡ್ತಾವ್ ನೋಡಿ. ಗೈಸ್ ಇವಾಗ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿ ರೆಡಿ ಆದೆ. ಬನ್ನಿ ನಮ್ಮಮ್ಮ ಏನು ಊಟ ಮಾಡೋರು ನೋಡೋಣ, ಹೋಗ್ಬಿಟ್ಟು ಊಟ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಯಾವಾಗಾದರೂ ನೋಡಿ ನನ್ನಲಾಗೇ ಹಾಕೊಂಡು ಕೂತಿರ್ತಾರೆ ಟಿ ವಿಲಿ. ನನಗೆ ಬೇಜಾರಾಗ್ಬಿಡ್ತದೆ ನನ್ನ ವೀಡಿಯೋ ನೋಡಿ. ಯಾವಾಗಲೂ ನನ್ನ ವೀಡಿಯೋನೇ ಹಾಕೊಂಡಿರ್ತಾರೆ. ಯಾಕೆ ಅಮ್ಮ ನೋಡಿ ನನಗೆ ದೃಷ್ಟಿ ತೆಗಿಯೋಕ್ಕೆ, ದೃಷ್ಟಿ ಆಗ್ಬಿಡುತ್ತೆ ಅಂತ ಸುಣ್ಣ ಹಾಕ್ಬಿಟ್ಟು ದೃಷ್ಟಿ ತೆಗಿಯೋದು ರೆಡಿ ಮಾಡವ್ರೆ. ಏನು ಊಟ ಮಾಡಿದ್ಯಾ? ಏನಿಲ್ಲ, ಏನು ಅಡುಗೆ ಮನೆ ಇನ್ನೆಂಗೆ, ಅಡುಗೆ ಮನೆ ಯಾವಾಗಲೂ ಹಿಂಗೆ ಇರ್ತದೆ. ನಮ್ಮ ಅಮ್ಮನ ಪ್ರಕಾರ ಅಡುಗೆ ಮನೆ ಗಲೀಜಾಗಿರ್ತದೆ, ನಾನು ತೋರಿಸ್ಬಿಡ್ತೀನಿ ಅಂತಾರೆ. ಇನ್ನೆಂಗಿರುತ್ತೆ ಅಡುಗೆ ಮನೆ? ಕಮೆಂಟ್ ಮಾಡಿ ಹೇಳಿ ಗೈಸ್. ನಮ್ಮ ಅಮ್ಮನಿಗೆ ಕ್ಲೀನಾಗಿ ಇಟ್ಟವ್ರ ಇಲ್ವ ನಮ್ಮಮ್ಮ? ಏನು ಮಾಡ್ತಿದ್ಯಾ ಅಡುಗೆ? ಬೆಂಡೆಕಾಯಿ ಸಾರು, ಮುದ್ದೆ ಮಾಡ್ದ? ಇಲ್ಲ ಸಾರು ನೋಡಿ. ನಮ್ಮಮ್ಮ ಬೆಂಡೆಕಾಯಿ ಸಾರು ರೆಡಿ ಮಾಡಿದ್ದಾರೆ. ಮುದ್ದೆ ತಿರುಗ್ತಾವ್ರೆ. ಮುದ್ದೆ ತಿರ್ಗಾ ತೋರಿಸ್ತೀನಿ ಮಾಡಿ. ತಿರುಗ್ಬಿಟ್ಟ ಮುದ್ದೆ ಕಟ್ತಾರೆ ರೀ ಇವಾಗ. ನೋಡಿ ಇವಾಗ ಬಿಸಿ ಬಿಸಿ ಮುದ್ದೆ ರೆಡಿ ಆಗೈತೆ, ಅದನ್ನು ಇವಾಗ ಕಟ್ತಾವ್ರೆ. ಒಂದು ಮುದ್ದೆ ರೆಡಿ ಆಯಿತು. ನಮ್ಮನೇಲಿ ದಿನ ಮಧ್ಯಾಹ್ನ ಮತ್ತು ರಾತ್ರಿ ಯಾವಾಗಲೂ ಮುದ್ದೆ ತಿಂದೇ ತಿಂತೀನಿ. ನಾನು ಮತ್ತು ನಮ್ಮಪ್ಪ ಇಬ್ಬರು ತಿಂತೀವಿ. ನನಗೆ ಮುದ್ದೆ ಇಲ್ಲ ಅಂದರೆ ಊಟನೇ ತಿಂದಂಗೆ ಅನ್ಸಲ್ಲ. ಅದಕ್ಕೆ ಡೈಲಿ 2 ಹೊತ್ತು ಮುದ್ದೆ ಇರುತ್ತೆ ನಮ್ಮ ಮನೇಲಿ. ನಮ್ಮನ್ನು ಸ್ವಲ್ಪ ನೆಗಡಿ ಆಗ್ಬಿಡೈತೆ. ಯಾವಾಗಾಯ್ತು ನೆಗಡಿ? ಅಮ್ಮ ಊಟ ಕೊಟ್ಟರು, ಒಳ್ಳೆ ಊಟ ರೆಡಿ ಇದೆ. ಇವಾಗ ಊಟ ಮಾಡೋಣ ಬನ್ನಿ. ದಿನ ನಾನು ಒಳ್ಳೆ ವರ್ಕೌಟ್ ಮಾಡಿಬಿಟ್ಟು ಬಂದು ಮುದ್ದೆ ತಿಂತೀನಿ. ಜಿಮ್ಗೆ ಹೋಗೋದು, ಮನೇಲಿ ಬಂದ್ಬಿಟ್ಟು ಮುದ್ದೆ ತಿನ್ನೋದು, ಇದೇ ಡೈಲಿ ರೊಟೀನ್. ಈ ಮೇಲ್ಗಡೆ ರೂಮಿಗೆ ಬಂದೆ. ಇವಾಗ ಏನಂತಂದರೆ ಇವತ್ತಿನ ಡೈಲಿ ಲಾಗ್ನ ಎಡಿಟ್ ಮಾಡಬೇಕು. ಏನೋ ಒಂಥರ ಇವಾಗ ನಾನು ಡೈಲಿ ಲಾಗ್ ಮಾಡ್ತಿರೋದ್ರಿಂದ
ನಾನು ಯಾವಾಗಲೂ ಬ್ಯುಸಿಯಾಗಿದ್ದೀನಿ ಅಂತಲೇ ಅನಿಸ್ತೈತೆ ಮತ್ತು ಎಲ್ಲೂ ನನಗೆ ನಾನು ವೀಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ಅಂತ ಬೇಜಾರಾಗ್ತಿಲ್ಲ. ವೀಡಿಯೋ ಮಾಡೋಣ ಎಡಿಟ್ ಮಾಡೋಣ ಅನ್ನೋ ಖುಷಿಲಿ ಮಾಡ್ತಿದ್ದೀನಿ. ನನಗೆ ಡೈಲಿ ಲಾಗು ನನ್ನ ಪ್ಯಾಷನ್ ಅಲ್ಲ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಡಿಫ್ರೆಂಟ್ ಕಂಟೆಂಟ್ಗಳನ್ನ ಕೊಡಬೇಕು, ಡಿಫ್ರೆಂಟಾಗಿರೋ ವೀಡಿಯೋಸ್ನ ಮಾಡಬೇಕು ಅಂತ. ಅದನ್ನು ನಾನು ಆಲ್ರೆಡಿ ಮೇನ್ ಚಾನಲ್ ಮಾಡಿದ್ದೀನಿ ಮತ್ತು ಮುಂದೆನೂ ಕೂಡ ಮಾಡ್ತೀನಿ. ಡೈಲಿ ಲಾಗ್ ಎಂತಕ್ಕೆ ಅಂತಂದರೆ ನಿಮ್ಗಳಿಗೂ ಇಷ್ಟ ಡೈಲಿ ಲಾಗ್ ನೋಡೋಕ್ಕೆ. ಅದ್ರ ಜೊತೆಗೆ ಇನ್ನೊಂದು ಇನ್ಕಮ್ ರೆವೆನ್ಯೂ ಇರಲೇಬೇಕು ನನಗೆ. ಬರೀ ಮೇನ್ ಚಾನಲ್ ರೆವೆನ್ಯೂಲಿ ನಿಜವಾಗ್ಲೂ ಸರ್ವೈವ್ ಆಗೋಕ್ಕಾಗಲ್ಲ. ಬರೀ ನಾನು ವಾರಕ್ಕೆ ಒಂದೇ ವಿಡಿಯೋ ಹಾಕೋದು, ಯಾಕಂತಂದರೆ ಕಾನ್ಸೆಪ್ಟ್ ಬಿಲ್ಡ್ ಮಾಡಿ ಚೆನ್ನಾಗಿರೋ ವಿಡಿಯೋ ಮಾಡಬೇಕಲ್ಲ ಅದಕ್ಕೆ. ಸೊ ಡೈಲಿ ಲಾಗ್ ಬರ್ತಾನೆ ಇರುತ್ತೆ. ಡೈಲಿ ಲಾಗ್ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ, ಮತ್ತು ಮೇನ್ ಚಾನಲ್ನು ಕೂಡ ನೋಡಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತೀರಿ ಎಲ್ಲರೂ. ಬಾಯ್.